ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಧವರೇ, ಇಲ್ಲೇನು ಮಾಡ್ತಾ ಇದ್ದೀರಾ? ನಿಮಗೋಸ್ಕರ ಎಲ್ಲರೂ ಅಲ್ಲಿ ಕಾಯ್ತಾ ಇದ್ದಾರೆ, ಬನ್ನಿ. ನನಗೆ ದೊಡ್ಡ ದೊಡ್ಡ ಕಂಪನಿಗಳ ಜೊತೆ ವ್ಯವಹಾರ ಮಾಡುವಾಗಲೂ ಇಷ್ಟು ಭಯ ಆಗಿಲ್ಲ. ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಡೀಲ್ ಮಾಡುವಾಗಲೂ ನನಗೆ ಯಾವತ್ತೂ ಭಯ ಆಗಿಲ್ಲ. ಆದರೆ ಇವತ್ತು ನಮ್ಮ ಮಕ್ಕಳ ಜೊತೆ ಡ್ಯಾನ್ಸ್ ಮಾಡಬೇಕು ಅಂದಾಗ ತುಂಬ ಭಯ ಆಗ್ತಾಯಿದೆ ತುಳಸಿಯವರೇ. ಭಯನಾ? ಅದನ್ನು ಭಯ ಅಂತಲೂ ಹೇಳೋಕ್ಕಾಗಲ್ಲ, ಒಂಥರ ಮುಜುಗರನೋ ಹಿಂಜರಿಕೆನೋ ಗೊತ್ತಿಲ್ಲ. ಆದರೆ ಡ್ಯಾನ್ಸ್ ಮಾಡೋಷ್ಟು ಧೈರ್ಯ ಬರ್ತಾ ಇಲ್ಲ. ಹಾಂ, ಅದಕ್ಕೆ ಡ್ಯಾನ್ಸ್ ಮಾಡದೆ ಇಲ್ಲೇ ನಿಂತ್ಕೊಂಡ್ಬಿಡ್ತೀರಾ? ಅವರೆಲ್ಲರೂ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಮಾಧವ್ ಅವರೇ. ಅಲ್ಲ, ನನ್ನ ಮಕ್ಕಳ ಜೊತೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ದೇ ಒಂದು ದೊಡ್ಡ ವಿಷಯ. ಅವ್ರ ಜೊತೆಯಲ್ಲಿ ನಾನು ಡ್ಯಾನ್ಸ್ ಮಾಡಿದ್ದು ಅದೇ ನನಗೊಂದು ಆನಂದ. ಅವ್ರ ಭುಜದ ಮೇಲೆ ಕೈ ಹಾಕಿ ಅವರ ಕೈ ಹಿಡ್ಕೊಂಡು ಕುಣಿದಿದ್ದೇ ನನಗೆ ಸ್ವರ್ಗ. ಅದಷ್ಟೇ ಸಾಕು ಅನ್ನಿಸ್ತಾ ಇದೆ. ಇಷ್ಟು ಜನಗಳ ಮುಂದೆ ನಾನು ಅವ್ರ ಜೊತೆ ಡ್ಯಾನ್ಸ್ ಮಾಡೋಕ್ಕಾಗುತ್ತೋ ಇಲ್ವೋ, ಆಮೇಲೆ ಇಮೋಷ್ನಲ್ ಆಗಿ ನಾನು ಸ್ಟೆಪ್ಸ್ ಮರ್ತೋದ್ರೆ ಅನ್ನೋ ಆತಂಕ ಆಗ್ತಾ ಇದೆ. ಅಯ್ಯೋ, ಏನು ಮಾಧವ್ ಅವರೇ, ಒಳ್ಳೆ ಚಿಕ್ಕ ಮಕ್ಕಳ ಥರ ಮಾತಾಡ್ತೀರಲ್ಲ. ಮನೆ ಯಜಮಾನ್ರು ನೀವು, ಈ ಕಂಪ್ನಿಗೆ ಮಾಲೀಕರು ನೀವು. ನೀವು ಈ ರೀತಿ ಮಾತಾಡ್ಬೋದಾ? ಮನೆಯವ್ರ ಎದುರಿಗೆಲ್ಲ ಡ್ಯಾನ್ಸ್ ಮಾಡಿದ್ದೀರಾ ಅಂದಮೇಲೆ ಈ ಕಂಪ್ನಿಲಿರೋರು ನಿಮ್ಮ ಮನೆಯವರು ಅಂತಲೇ ಯಾವಾಗಲೂ ಹೇಳ್ತಾ ಇರ್ತೀರ. ಅಂದಮೇಲೆ ಇವ್ರ ಎದುರಿಗೆಲ್ಲ ನೀವು ಡ್ಯಾನ್ಸ್ ಮಾಡ್ಬೋದಲ್ವಾ? ಆದರೂ ನೋಡಿ, ನಿಮ್ಮ ಮಗ ದೂರ ಹೋಗ್ತೀನಿ ಅಂದಮೇಲೂ ನಿಮ್ಮ ಕೈ ಹಿಡ್ಕೊಂಡು ನಿಮ್ಮ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಅದರ ಅರ್ಥ ದೇವರು ನಿಮ್ಮನ್ನು ಒಂದು ಮಾಡಕ್ಕೆ ನೋಡ್ತಾ ಇದ್ದಾನೆ ಅಂತ. ಅಭಿ ಯಾವತ್ತೂ ನಿಮ್ಮ ಕೈ ತಪ್ಪು ಹೋಗಲ್ಲ. ಮಕ್ಕಳು ನಿಮ್ಮ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂದರೆ ಖುಷಿ ಪಡಿ, ಭಾವುಕರಾಗಬೇಡಿ. ಭಾವನೆಗಳು ಸಂತೋಷ ಕೊಡಬೇಕು, ಭಯ ತರಬಾರ್ದು. ಇವ್ರು ನನ್ನ ಮಕ್ಕಳು, ನಾನು ಇವರಪ್ಪ, ಇವ್ರ ಜೊತೆ ನಾನು ಡ್ಯಾನ್ಸ್ ಮಾಡಿದ್ದೀನಿ ಅಂತ ಎಲ್ಲರ ಹತ್ರನೂ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಹಂಗೆ ನೀವು ಡ್ಯಾನ್ಸ್ ಮಾಡಬೇಕು. ಸರಿ ತುಳಸಿಯವರೇ, ನಿಮ್ಮ ಮಾತುಗಳು ಕೇಳ್ತಾ ನನಗೆ ಭಯ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ನೀವು ಹೇಳೋದು ಸರಿ. ನನ್ನ ಮಕ್ಕಳ ಜೊತೆ ನಾನು ಡ್ಯಾನ್ಸ್ ಮಾಡೋದಕ್ಕೆ ಟೆನ್ಷನ್ ಯಾಕೆ? ಸರಿ, ನಾನು ಡ್ಯಾನ್ಸ್ ಮಾಡ್ತೇನೆ. ಸರಿ, ಬನ್ನಿ ಹಾಗಾದ್ರೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.